ಎತ್ಲಾಗ ಹೋದ್ವದತ್ತು ಇಟ್ಟತಿಗೆ ಮಟ್ಟಿಗೆ ಬರ್ಬೇಕಾಗಿತ್ತು. ಎದಾಗ ಆಡಕ್ಕೆ ಹೋದವು, ಇಟ್ಟತ್ತಾದ್ರೂ ಬಂದಿಲ್ವಲ್ಲ. ಎತ್ಲಾಗ ಹೋಗಿದ್ದವು, ಈ ಪಾಟಿ ಕರೆದ್ರು ಬರಲ್ಲ. ಇಟ್ಟತಿ ಕಾಳಿಗೆ ಸರಿಯಾಗಿ ಬಂದು ಬಿಡೋದು. ಯಾಟೆ ಹುಂಜ ಮೈಗಳು ಎಲ್ಲನ ಇವತ್ತು ಎತ್ಲಾಗ ಹೋಗಿದ್ದವು, ಕಾಣದೇ ಇಲ್ವಲ್ಲ. ಇಟ್ಟತ್ತಾಗೈತಿ. ಅಲ್ಲ ಕಣ್ಣಿಂಗಚ್ಚಿ ಉಂಡೆ ಅಲ್ಲೇನೆ ಯಾಕೆ ಹಿಂಗೆ ಕೋಳಿ ಈ ಪಾಟಿ ಕರಿತಿ ಅತ್ಲಾಗ ಓಡಾಡ್ಕೊಂಡು ಬೈಕೊಂಡು ಕರಿತಿದ್ಯಾ. ಇಟ್ಟತಿ ಬರೋವು ಮಾಡಿದ್ವು ಅಂತಂದೇಳಿ ಯಾಕೆ ಬಂದಿಲ್ವ ಇವತ್ತು? ನಿನ್ನ ಕೋಳಿಗಳು ದಿನ ಮುದ್ದೆ ಅನ್ನ ಮುರ್ಮುರ್ದು ಹಾಕ್ತಿದ್ದೆ, ಅಕ್ಕಿ ಕಾಳು ಹಾಕ್ತಿದ್ದೆ. ಇಟ್ಟತಿ ಬರೋವು ಎಲ್ಬೋದು ಇವತ್ತು ಕಾಣಲ್ಲ. ಅಲಕಣ್ಣಿ ನೋಡಿ ಸರಂಜಮ್ಮ, ದಿನ ಇಟ್ಟತಿಗೆ ಬರೋವು ಕೋಳಿ ಓಟ್ ಕರೆದ್ರು ಬರಲ್ವೆಲೆ. ಮಟ್ಟಿಗೆ ಇಕ್ಕಬೇಕಾಯ್ತು, ಮುಚ್ಚಬೇಕಾಯ್ತು. ದಿನ ಮುಚ್ಚುತ್ತಿದ್ದೆ. ಇವತ್ತು ಮುಚ್ಚ ನಮ್ಮ ತಂದೇಳಿ ನೋಡ್ತೀನಿ, ಕರೆದ್ರೆ ಬರೋದೇ ಇಲ್ವೇಲೆ. ಯಾರು ಕೊಯ್ಕೊಂಡು ತಿಂದ್ರೆ ಎಲ್ಲಿ ಕಾಳು ಪಾಳು ಹಾಕಿ ಮಟ್ಟಿಗೆ ಬರೋದಲ್ಲ ಬಂದಿತ್ತು. ಯಾರು ಯಾತನ ಕಾಳು ಪಾಳು ಹಾಕಿ ಹಿಡ್ಕೊಂಡ್ರ ಕಣೆ. ನೋಡ್ಬೇಕು ಆತ ಹೋಗಿ ಅದನ್ನ ಯಾರು ಇಟ್ಟತಿ ಒಂದಾದ್ರೂ ಬರ್ಬೇಕಾಯ್ತಮ್ಮ. ಒಂದು ಕಾಣೋದೇ ಇಲ್ಲ. ಯಾಟಂತೂ ಬರ್ಬೇಕಾಯ್ತು. ಇಟ್ಟತಿ ದಿನ ಬರೋದು. ಯಾರೂ ಏನೋ ಎಡವಟ್ಟು ಮಾಡಿಬಿಟ್ಟಿದ್ದಾರೆ. ಏನಿಲ್ಲ, ನಾವಿರೋದು ಇಲ್ಲದ್ದು ನೋಡಿ ನಾನು ಇರಲಿಲ್ಲಮ್ಮ. ಅವ್ರ ಮಂತಕ್ಕೆ ಹೋಗಿ ಕೂಕೊಂಡಿದ್ದೆ. ಎಲ್ಲೋ ನೋಡ್ಕೊಂಡವ್ರಿ ಅವಜ್ಜೇನಿಲ್ಲ ಅಂತಂದೇಳಿ ಎಲ್ಲನ ಕಾಳು ಹಾಕ್ಯಂಡು ಹಿಡ್ದು ಮುಚ್ಚಿದ್ರೆ ಮುಚ್ಚಿರ್ಬೇಕು. ನೋಡ್ಬೇಕು ಆತ ಹೋಗ್ತೀನಿ ತಡಿ ಇನ್ನನ. ನಿಂಗಜ್ಜೆ ಈಗ ನೀನು ಇಲ್ಲದ ನೋಡಿ ನಮ್ಮವು ಹಂಗೆ ಒಂದು 2-3 ಹಿಡ್ದು ಮುಚ್ಚಿ ಕೊಯ್ಕೊಂಡು ತಿಂದ್ರು ಸಿಗಲೇ ಇಲ್ಲ. ಹುಡಿಕೊಂಡೋದ್ರೂ ಮನೆ ತಗ ಅವ್ರ ತಿಪ್ಪೆಗೆ ಇವು ಪುಕ್ಕ ಇದ್ವು ನೋಡಿ ಬಂದಿದ್ದೀನಿ. ಕೇಳಿರಿ ನಮ್ಮವು ಅಂತ ಒಯ್ದೇವೆ ಅಂತಂದೇಳಿ ಅಂತಂದೇಳಿ ಸುಮ್ಮನೆ ಬಂದಿದ್ದೀನಿ. ಹಂಗೇನೆ ಹಿಡಿದು ಮುಚ್ಚಿ ಕೊಯ್ಕೊಂಡು ತಿಂದ್ಬಿಡ್ತಾರೆ. ಕೋಳಿ ಉದ್ರ ತಕನ ಬೈಕಬೇಕು, ಸರಿಯಾಗಿ ಆಟಿಸ್ಬೇಕು. ಮನ್ಮಂತಕ್ಕೆ ಒಂದು ಕೋಳಿ ಹೇಳ್ತವೆ ಕೆದರ್ತವೆ ಅಂತಂದೇಳಿ ಬೈಕೊಂತಿರ್ತಾರೆ. ಅದಕ್ಕೆ ಅವರೇನೋ ಯಾತನ ಹಾಕಿರ್ತಾರೆ. ಈ ರೆಪರಿ ಹಾಕಿರಿ ಅವನ್ನ ಕಾಳು ಅಂತಂದೇಳಿ ತಿಂದು ಸತ್ತೋಗ್ತವೆ. ನೋಡು ಆತ ಹೋಗಿ ಎಲ್ಲೋ ಏನೋ ಯಾರ ಎಡವಟ್ಟು ಮಾಡ್ಯಾರೆ. ಕೋಳಿ ಉದುರ್ಬೇಕು, ಹಂಗೆ ಬೈಕಬೇಕು. ಹಂಗೇನೆ ಹಂಗೆ ಬೈಕೊಂಡ್ರೆ ಮತ್ತೀಗ ಒಂದಿಟ್ಟು ಅರಸಾಗೋದು. ಇಲ್ಲಾಂದರೆ ಬಿಡು ಏನು ಕಳೆದ್ರೆ ಸುಮ್ಮನಾಗ್ತಾರೆ ಹೇಳು ಅಂತಂದೇಳಿ ಸುಮ್ಮನಾಗ್ತಾರೆ. ನೋಡು ಆತ ಹೋಗಿ ನೋಡು. ತಡಿ ನಾನು ಹೋಗ್ತೀನಿ. ತಿಂದರೆ ಕೊಯ್ದರೆ ಹೋಗುತ್ತೆ ಅಂತಂದೇಳಿ ನಾನು ಕೊಯ್ಲಿಲ್ಲ. ಮಣ್ಣಿನ ಫಾರಂ ಕೋಳಿ ತಂದು ಕೊಯ್ದು ಮಾಡಿದ್ದೀನಿ. ಮೊಟ್ಟೆ ಇಕ್ತೈತೆ, 1-2 ಮರಿ ಹೊರಡಿಸ್ತೈತೆ. ಮರಿ ಹೊರಡಿಸ್ಲಿ ದೊಡ್ಡವಾದಾಗ ಅವನ್ನ ಬಿಟ್ಕೊಂಡು ಇದನ್ನ ಕೊಯ್ಯೋಕ್ಕಾಗುತ್ತೆ ಅಂತಂದೇಳಿ ಅಲ್ವೂ ನಮ್ಮ ಅಜ್ಜ ಕೊಯ್ಯಿ ಅಂತಂದ. ನಾನು ಕೊಯ್ಲಿಲ್ಲ, ಸುಮ್ಮ ಕುಕ್ಕ ಮರಿ ಹೊರಡಿಸ್ತೈತೆ ಅಂತಂದೇಳಿ ಬಿಟ್ಕೊಂಡಿದ್ದೆ. ಅದು ಯಾವಳಿಗೆ ಬಂದಿತ್ತ ಹೊತ್ತು ಹಿಡಿದು ತಿಂಬಕ್ಕೆ ಒಳ್ಳೆ ಚೆನ್ನಾಗಿತ್ತು. ಹಂಗೇನೆ ನೆಣವಾಗಿ ಹೆಂಗೆ ಸಾಕಿದ್ದೆ ಕೋಳಿನ. ಅನ್ನ ಮುದ್ದೆ ಹೆಚ್ಚಾಗಿದ್ದೆಲ್ಲ ಹಾಕಿ ಕಾಳು ಕಡಿ ಹಾಕ್ಯಂಡು ಹೆಂಗೆ ಸಾಕೊಂಡಿದ್ದೆ. ಯಾವಳೋ ಏನೋ ಎಡವಟ್ಟು ಮಾಡ್ಯಾಳೆ. ತಡಿ ಹತ್ತ ಹೋಗ್ತೀನಿ. ಏನು ಮಾಡ್ಯಾಳೆ ಅಂತಂದೇಳಿ ಸರಿಯಾಗಿ ಬೈಕೊಂತೀನಿ. ಅವಳು ಜಯಮ್ಮ ಒಳ್ಳಲ್ಲ. ಹುಡುಗರು ರಜ್ಜಿತ್ತಲ್ಲ ಮನೆ ತೆಗಿದ್ವು. ತೊಟ್ಟಿನ ಹಿಂಗೆ ಬಗ್ಸಿ ಅದರಡಿಗೆ ಕಾಳಾಕಿ ಹಂಗೆ ಎಳೆದು ಬಿಡ್ತವೆ. ಅವಳು ಒಳ್ಳಲ್ಲ ಜೈ ತಿಕ್ಕಿಸಕ್ಕಂತಂದೇಳಿ ಕೊಯ್ಕೊಂಡು ತಿಂತಾಳೆ. ಮಸಾಲೆ ಯಾತನು ಅರಿಯಲ್ಲ. ಅವ್ರದ್ದು ಬಣ್ಮೆ ಇತ್ತಲ್ಲ ಅಲ್ಲೆಲ್ಲ ನಾವು ಹೋಗಿ ನೋಡು ಸುತ್ತಮುತ್ತನ ನಮ್ಮದು ಹಂಗೆ ಮಾಡಿದ್ರು. ನಾನು ನೋಡಿ ಮುಚ್ಚಿದ್ವು. ಹುಡುಗರು ಹೋಗಿ ಒಂದವನ ಹಿಡ್ಕೊಂಬಂದೆ. 1-2 ಕೊಯ್ಕೊಂಡು ತಿಂದಿದ್ರು. ತಿರುಗಿನೊಂದಿನ ಹೋಗಿ ನೋಡ್ತೀನಿ ಸುತ್ತೂರನ ಅಲ್ಲಿ ಹುಲ್ಲುಪಲ್ಲು ಹಾಕಿರ್ತಾರೆ. ಅವ್ರ ಮನೆ ಕಡೆಗೆ ಹೋಗ್ತವೆ. ಮುಂಜುಗಳು ಇದ್ರೆ ಆಟಗಳು ಅತ್ಲಾಗೆ ಹೋಗ್ತವೆ. ನೋಡಿ ನಡಿ ಗೊತ್ತಾಗುತ್ತೆ. ನಾನು ಬರ್ತೀನಿ ನಡಿ ಹೋಗೋಣ, ನೋಡೋಣ ನಡಿ. ಜಯಮ್ಮ, ನಮ್ಮ ಕೋಳೆನ ಬಂದಿದ್ವೇನೆ ಇತ್ಲಾಗೆ. ನಿಮ್ಮ ಬಣವೆ ಕಡಿಕೆ ಏನಾನ ಬಂದಿದ್ರೆ ಏನಾನ ನೋಡ್ದೆ ನಮ್ಮನೆ. ನಿನ್ನವ ಕೋಳಿಯ ನೋಡ್ಕೊಂಡೇ ಕೂಕೊಂಡಿರ್ತೀನಿ. ಯಾರವನ ಕೋಳಿ ಕಳೀಲಿ ಬರ್ರಿ ಇಲ್ಲಿ ನಮ್ಮ ಮನೆ ತಕ್ಕೆ ಬಂದು ಅವಿಟ್ಕ ಬಂದು ಕೂಕೊಂಡಿದ್ರು. ಹಿಡಿದು ಮುಚ್ಚಿದ್ದೀರಂತಂದೇಳಿ ಇಲ್ಲಿ ಕ್ಯಾತೆ ಮಾಡೋಕ್ಕಾಗಿನ ಬರ್ತೀರಾ? ನಾವೆತ್ತಗೆ ನೋಡ್ಕೊಂಡು ಕೂಕೊಂಬನೆ ನಿನ್ನ ಕೋಳಿನ. ಹೋಗು ನೋಡ್ಕೆ ಹೋಗು. ನಮ್ಮನ್ನೊಳ್ಳೆ ಸಂದ ಕೇಳ್ತೀಯಲ್ಲ ನೀನು. ಕೋಳಿ ಬಂದಿದ್ವಿ ಅಂತಂದೇಳಿ ನೀನು ಕೋಳಿ ಕಾಯಕ್ಕೇನಿದೆ ನಮ್ಮನ್ನೇನು? ಜಯಮ್ಮ, ನೀನು ಸರಿಯಾಗಿ ಮಾತಾಡು. ನಾವೇನೋ ನಿನ್ನೇನೋ ಕತ್ಕೊಂಡಿದ್ದೀಯ ಅಂತಂದು ಕೇಳಲಿಲ್ಲ. ಏನಾನ ಬಂದಿದ್ವಿ ನಮ್ಮ ಅಂತಂದ್ರೆ ನೀನು ಯಾಕೆ ಕಿಸನ್ ಮಾತಾಡ್ತೀಯ? ಎಲ್ಲೋ ಮುಚ್ಚಿಗಿಚ್ಚಿದ್ದೀಯೇನೋ. ಅದಕ್ಕೆ ಮತ್ತೆ ಈ ಪಾಟಿ ಜೋರಾಗೆ ಮಾತಾಡೋದು. ತಡಿ ನೋಡ್ತೀನಿ. ಎಲ್ಲ ಮುಚ್ಚಿ ನಿಮ್ಮ ಹುಡುಗರ ಪಡಗ್ರ ಮುಚ್ಚಿರ್ತೀರ ನೀವು. ಅಲೆಯ ಕಳ್ಗೊಳಿ ತಿಂದು ರೂಢಿಯಾಗಿರುತ್ತೆ. ತಡಿ ನೋಡ್ತೀನಿ. ಸಿಕ್ಕರೆ ಈಗಲ್ಲ ನಿನಗೆ. ಅಜಯ್, ನೀನು ಸರಿಯಾಗಿ ಮಾತಾಡು. ನಮ್ಮ ಮನೆ ತಕ್ಕ ಬಂದು ನಿನ್ನ ಕೈ ಇಕ್ಕಕ್ಕೆ ಯಾರು ನೀನು ಏಟುತ್ತಿದ್ರು ನಿಮ್ಮ ಮನೆ ತಗೆ ನೋಡ್ಕೋಬೇಕು. ನಮ್ಮ ಮನೆ ತಕ್ಕೆ ಬಂದು ನೀನು ಒಟ್ಟು ನೋಡ್ತೀನಿ ಅಂತಂದಂತೀಯ. ಮುಟ್ಟು ನೋಡೋಣದಲ್ಲಿ ನಮ್ಮವ್ವ ಇದ್ದಾವೆ ಮಸ್ತಾಗಿ. ನೀನು ಸರಿಯಾಗಿ ಮಾತಾಡ್ತೀಯಲ್ಲ ನೀನು. ನೋಡ್ತೀನಿ ತಡಿ ಅಂತಂದೇಳಿ ನೀನು ಯಾರೊಳಗೆ ಬಿಡಿಸ್ಕೊಂತಾನ ಬಿಡಿಸ್ಕೊಂಬೋದಿಲ್ಲ. ನಿನ್ನ ಮನೆಗೆ ತಗೆ ಏಟತ್ತಿದ್ರು ನಿನ್ನ ಮನೆ ತಗ ನೋಡ್ಕೋಬೇಕು. ಇಲ್ಲಿ ನಮ್ಮ ಮನೆ ತಗ ಬಂದಿಲ್ಲ ಎಲ್ಲ ಗಂಚಲಿ ಮಾಡೋಂಗಿಲ್ಲ. ಇವಳ್ದೇನ ಈ ಅಮ್ಮನ ಕೋಳಿ ಬಂದು ಕೂಕೊಂಡಿದ್ದಾಗ ನೋಡಿದ್ಲಲ್ಲ, ಅದಕ್ಕೆ ಇವಜ್ಜಿಗೆ ಚಿಕ್ಕದಳೆ. ಹೋಗು ಜಯಮ್ಮರ ಮಂತಕ್ಕೆ ಇರ್ಬೇಕೇನೋ ನೋಡೋ ಅಂತಂದೇಳಿ. ಇವಳ್ದೆ ಇದೆಲ್ಲ ನಾಟಕ ಅನ್ಸುತ್ತೆ. ನೀನು ಸರಿಯಾಗಿ ಮಾತಾಡೋದು ಕಲ್ತ್ಕ. ನಾನೇ ತಗೆ ಹೇಳೋಣ ಅಜ್ಜಿಗೆ ಕೋಳಿನ ನೋಡೋಗ ಅಂತಂದಂದು ಅಲ್ಲೆಲ್ಲನ ಇರ್ಬೇಕೇನೋ ಅಂತಂದೇಳಿ ಹುಡುಕೆ ಬಂದೈತಿ. ನಾನು ಕೇಳೋಣ. ನಮ್ದಂದ್ರೆ ಮುಚ್ಚಿದ್ರಿ ನೀವು ಕೊಯ್ಕೊಂಡು ತಿಂದಿರ್ಲಿಲ್ವಿ. ಅದಕ್ಕೆ ಮತ್ತೀಗ ಕಾಲನ್ನ ನಂಬ್ತಲೇ ಅಂಬಾದು.
ನೀನು ನೋಡು ಹೆಂಗೆ ಮಾತಾಡ್ತೀಯ. ಮುಚ್ಚಿಲ್ದಿದ್ರೆ ನಿನ್ಗೇನಂತೆ, ನೋಡಿಲ್ದಿದ್ರೆ ನೋಡಿಲ್ಲ ನಾನು. ಈ ಪಟ್ಟಿ ಜೋರಾಗಿ ಮಾತಾಡ್ತೀಯ ಅಂದರೆ ನೀನೇನೋ ಒಂದು ಮಾಡಿರ್ತೀಯ. ಅದ್ಯಾಕಜ್ಜಿ ಇಲ್ಲಿಗೆ ಬಂದಿದೆಯಾ? ಮನೆ ತೆಗಿರೋ ಅಂತಂದ್ರೆ ಇಲ್ಲೇ ನೀ ಪಟ್ಟಿ ಗಲಾಟೆ ಮಾಡ್ತಿದ್ದೀರಾ? ಯಾಕೆ ಬಂದಿದೆಯಾ ಇಲ್ಲಿಗೆ? ಜಯಮ್ಮ ಯಾಕೆ ಹಿಂಗೆ ಮಾತಾಡ್ತೈತೆ? ಅದೇ ನಮ್ಮದು ಕೋಳಿ ಮೊಟ್ಟೆ ಇತ್ತಿತ್ತಲ್ಲ, ಅದು ಇವತ್ತು ಬಂದಿರಲಿಲ್ಲ. ನಾನು ಇವತ್ತು ಹುಡುಕಿ ಬಂದೆ. ಇವ್ರ ಮತ್ತೆಗೆ ನಾನು ಐತೆ ಅಂತಂದರೆ ಇವಳು ನಾಳೆ ನೋಡೋಣ ನಿನ್ನ ಕೋಳಿ ಕಾಯಕ್ಕೇನ ಆಳಿಕೊಂಡಿದೀಯ ಅಂತಂದೇಳಿ ಅಂತಾಳೆ ಜಯಮ್ಮ. ಅದಕ್ಕೇನೆ ನೋಡ್ದೇನಮ್ಮ, ನೀನು ಯಾಕೆ ಕಿಸನ್ ಮಾತಾಡ್ತೀಯ ಅಂತಂದರೆ ಇವಳು ಕೊಟ್ಟು ಹೋಗಿ ಹೇಳಿ, ಸುಶೀಲಮ್ಮನ ಕೊಟ್ಟು ಸರೋಜಮ್ಮನ ಕೊಟ್ಟು ಎಲ್ಲರ ಕೊಟ್ಟು ಕೆತ್ತಿಗೆ ಹೇಳಿ, ಅವ್ರು ಹೇಳವ್ರೆ ಅದಕ್ಕೆ ಬಂದಿದ್ದೀಯ ಅಂತಂದೇಳಿ. ಅವ್ರು ಹೇಳಿರಿ ಅಂತಲ್ಲ ಕಣಮ್ಮ, ನಂದು ಕೋಳಿ ಕಳೆದಿತ್ತು ಅದಕ್ಕೆ ಬಂದೆ ಅಂತಂದೆ ನಾನು. ನಿನಗೆ ಹಂಗೆ ಆಗಬೇಕು. ಕೊಯ್ಯಮ್ಮ ಕೋಳಿನ ತಿಂಬನ ಅಂತಂದ್ರೆ ನೀನು ಕೈ ಬಿಟ್ಟು ಎಲ್ಲಿ ಕೊಯ್ತೀಯ? ನೋಡು ಮರಿ ಹೊಳಿಸ್ತೈತೆ, ಅದನ್ನು ಮಾಡುತ್ತಿದ್ದು ಮಾಡುತ್ತೆ ಅಂತ. ಈಗ ಯಾರನ್ನ ತಿಂದು ತೇಗಿರು ಬಿಡು, ತಿಂದ್ರು ತಿಂಬಲಿ, ನಮಗಂತೂ ಋಣ ಇಲ್ಲ. ಯಾರನ್ನ ತಿಂದ್ರು ತಿಂತಾರೆ. ಒಬ್ಬೊಬ್ಬ ನೀನೇ ಕೈ ಬಿಟ್ಟು ಮನೆಗಳದ್ದು ಕೊಯ್ಬೇಕಂದ್ರೆ ಮನಸ್ಸು ಬರೋಲ್ಲ ನಿನಗೆ. ಫಾರಮ್ ಕೋಳಿ ತರಿಸಿ ಕೊಯ್ದಾಳೆ. ಮನೆಯಾಗೆ ನಾಟಿ ಕೋಳಿ ಸಾಕಿದ್ರೂ ಬಿಟ್ಟು ಫಾರಮ್ ಕೋಳಿ ತರಿಸಿ ಕೊಯ್ದಾಳೆ. ಹಂಗೆ ನಾನು ಕೊಯ್ದರೆ ದುಡ್ಡು ಕೊಡ್ರಿ, ನಾನು ಕೋಳಿ ಕೊಯ್ದಿದ್ದೀರಿ, ನಾನು ಸಾಕಿದ್ದೆ ಅಂತಂದಂತಾಳೆ. ಮನೆಯೊಳಗೆ ಕಾಳು ಕಡಿ ಎಲ್ಲ ಹಾಕಿ ಸಾಕ್ತಾಳೆ. ಹೇಳೋದು ನಡೀರಿ ನಂದು ಅಂತಂದಂತಾಳೆ. ನಿನ್ಗೆ ಹಿಂಗೆ ಆಗಬೇಕು. ಹೋಗ್ಲಿ ಬಾ, ಯಾರು ಋಣ ಇದ್ದಾರೆ ತಿಂತಾರೆ. ಹ್ಞೂ ತಿಂತಾರೆ ಅಂದರೆ ಸರಿ ತಿಂತಾರೆ. ತಡಿ ಕೋಳಿ ಉದುರ್ಬೇಕು, ಹಂಗೆ ಬೈಕೆಂತೀನಿ. ಅವಾಗ ಗೊತ್ತಾಗುತ್ತೆ ಯಾವಳು ತಿಂದಾಳೆ ಅಂತಂದೇಳಿ ಹೊರಡುತ್ತೆ ಅವಾಗೆಲ್ಲನ. ಈಗಲ್ಲ ನೋಡ್ತೀನಿ, ಇಲ್ಲೆಲ್ಲ ನೋಡಿ ಕಾಣಲಿಲ್ಲ ಅಂದರೆ ಸರಿಯಾಗಿ ಅಡ್ರೆಸ್ತೀನಿ. ಯಾವಳು ತಿಂದಿರ್ತಾರ ತಿಂದಿರೋದೆಲ್ಲ ಕಕ್ಬೇಕು. ಹಂಗೆ ಬೈಕೆಂಡ್ರೆ ಮತ್ತೆ ಗೊತ್ತಾಗೋದು, ಇಲ್ಲಾಂದರೆ ಸುಮ್ಮನೆ ಕೊಡ್ತಾರೆ. ಯಾವಳು ತಿಂದ್ರೆ ನನ್ನ ಕೋಳಿನ ಸಾಕಿದ್ದ ನಾವು ಸಾಕಿದ್ದ ನಮ್ಮ ಇದನ್ನು ತಿಂದು ತೇಗಿ ನೆಂದಿಟ್ಟು ಮೈ ಬರಲಿ ತಿಂದು ಕಂಡಾರವ ತಿಂದು ಅಲೆಯ ರೂಢಿಯಾಗಿರುತ್ತೆ. ಕಂಡಾರ ಗಂಟೆಗೆ ಕಾಲು ಮುಂದೆ ಕೂತಾರು ಯಾವಳನ ಮುಚ್ಕೊಂಡು ಕೊಯ್ಕೊಂಡು ತಿಂದಿದ್ದಾರೆ. ಮಸಾಲೆ ಹಾಕ್ತಂಗೆ ಕಾಯ್ತಿರ್ತಾರೆ. ಹಂಗೇನೆ ಕಂಡಾರ ಮನೆ ಸೊತ್ತಿಗೆ ಏಟತ್ತಿ ಸಿಗುತ್ತೆ ಅಂತಂದೇಳಿ ಹಂಗೇನೆ ಅವರು ನಮ್ಮಂಗೇನೆ ಸಾಕಬೇಕು ಸಲಬೇಕು ಅಂತಂದಂಬಲ್ಲ. ಯಾರವನ ಬತ್ತಿದಂಗೆ ಹಿಡಿದು ಮುಚ್ಚಿ ತಿಂದು ನಡಿ ಅಂತಂದಂತಾರೆ. ನಿಂಗಜ್ಜಿ, ನೀನು ನಿಮ್ಮ ಅಂತಕ್ಕೆ ಹೋಗಿ ಬೈಕೆ, ನಮ್ಮಂತಕ್ಕೆಲ್ಲ ಬೈಕೆಂಬುದು. ನಿನ್ನ ಕೋಳಿ ಕಳೆದಿದ್ರೆ ನೀನು ನಮ್ಮಂತಕ್ಕೆ ಬೈಕೆಂಡ್ರೆ ಸರಿಯಾಗಲ್ಲ ನೋಡು. ನಿನ್ನ ಕೋಳಿ ಕಳೆದಿದ್ರೆ ಹೋಗಿ ನಿಮ್ಮಂತ ಬೈಕೆ, ನಮ್ಮಂತ ಬೈಕೆಂಡ್ರೆ ಯಾರನ್ನ ನೋಡಿದಾರು ನಾವೇ ಕತ್ಕೊಂಡು ತಿಂದಿದ್ದೀವಿ ಅಮ್ಮಂಗೆ ಹೇಳಿ ಮಾಡ್ತೀಯ. ನೀನು ಹೋಗು ಫಸ್ಟು, ಇಲ್ಲೆಲ್ಲಿ ನಿಂತ್ಕೊಂಬೇಡ. ನೀನು ನಮ್ಮಂತಕ್ಕೆ ಯಾಕೆ ಬಂದು ಬೈಕೆಂತಿದೀಯ ನೀನು? ಸರಿಯಾಗಲ್ಲ ನೋಡು. ನಾನು ನಿನ್ನ ಕೋಳಿ ಕಳೆದಿದ್ರೆ ನೀನು ಹೋಗಿ ನಿಮ್ಮಂತಕ್ಕೆ ಹೋಗಿ ಬೈಕೆ. ನಾನು ಕೋಳಿ ಕಳೆದೈತೆ ನಾನು ಎಲ್ಲನ ಬೈಕೆಂತೀನಿ. ನಿನ್ಗೇನು ಬೇಕಾದ್ರೆ ಸುದ್ದಿ? ನಿನ್ಗೇನು ಬೇಕಾದ್ರೂ ಸುದ್ದಿ ಅಂತಂದರೆ ಇಲ್ಲಿ ನಮ್ಮಂತ ಬೇಕಂದ್ರೆ ನೋಡ್ದಾರಲ್ಲನ ಅವರೇ ತಿಂದಿದ್ದಾರೆ ಅಂತಂದೇಳಿ ನಮ್ಮನ್ನ ನಿಷ್ಠರ ಮಾಡ್ತಾರೆ. ಫಸ್ಟು ಹೋಗು ನೀನು ನಿಮ್ಮಂತಕ್ಕೆ ಹೋಗಿ ಬೈಕೆ ಹೋಗಿ ನಡಿಯಜೆ, ಸುಮ್ಮನೆ ಇಲ್ಲಿಗೆ ಯಾಕೆ ಬಂದು ಬೈಸ್ಕೊಂಡು ಅಯ್ಯಮ್ಮ ಕೊಟ್ಟು ಬೈಸ್ಕೊಂಡು ಬಂದಿದ್ದೀಯಾ? ಮತ್ತೆಗೆಲ್ಲ ಹೋಗು ಬೈಕೊಂಡಿಟ್ಗೆ ನಿನಗೆ ತಂದು ಬಿಡಂಗಿದ್ರೆ ಇನ್ನೇನಂತೆ. ಹೋಗು ಸುಮ್ಮನೆ ಕಳೆದ ಮೇಲೆ ಕಾಳಿತ್ತು. ಸುಮ್ಮನೆ ತಿಂಬಕ್ಕಂತೂ ಋಣ ಇಲ್ಲ, ಹೋದ್ರೆ ಹೋಗುತ್ತೆ ನಡಿ. ನೋಡಿದ್ರಲ್ಲ ವೀಕ್ಷಕರೇ, ಕೋಳಿಗಳು ಕಳೆದವೆ ಅಂತಂದೇಳಿ ನಾನು ಕೇಳಿರಿ ಎಷ್ಟು ಜೋರು ಮಾಡ್ತಾರೆ. ನಿಮ್ಮೂರಾಗೂ ಹಿಂಗೆ ಜೋರು ಮಾಡ್ತಾರೆ ನಾ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೂ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.